ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಚಾರ ತಾರಕಕ್ಕೆ ಇರುತ್ತೆ. ಅದಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನ ಖುದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ವಿಪಕ್ಷ ನಾಯಕ ಅಶೋಕ್ ಇದ್ದಾರೆ, ಬಂದು ನೇರವಾಗಿ ಮಾತಾಡ್ತೀರಿ. ಸರ್, ಈಗ ಕ್ರಾಂತಿ ಆಗುತ್ತೆ, ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ ಅನ್ನೋದಿತ್ತು. ಇವತ್ತಿಬ್ರು ಕೂಡ ಜಂಟಿಯಾಗಿ ಸುದ್ದಿಗೋಷ್ಠಿ ಮಾಡಿ ನಾವಿಬ್ರು ಕೂಡ ಒಟ್ಟಾಗಿದ್ದೀವಿ, ಅದು ಇಲ್ಲ 28 ಚುನಾವಣೆವರೆಗೂ ಅಂತ ಒಂದು ಸಂದೇಶ ರವಾನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು 28ರವರೆಗೂ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಹಂಗಾರೆ ಡಿ ಕೆ ಶಿವಕುಮಾರ್ ಕತೆ ಏನು? ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿತ್ತು, ಆ ಇಬ್ಬರ ಹಾರ್ಟ್ಗಳ ಬ್ರೇಕ್ ಆಗಿದೆ, ಒಂದಾಗಿಲ್ಲ. ಹಾರ್ಟ್ ಬ್ರೇಕ್ಫಾಸ್ಟ್ ಅದು ಅಂದರೆ ಅವರಿಬ್ಬರಲ್ಲೂ ಸಮನ್ವಯ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಇಲ್ಲ ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ ಮಾಡಬೇಕಾಯ್ತು? ಡೆಲ್ಲಿಯವರು ಹೇಳಿದ ಮೇಲೆ ಯಾಕೆ ಮಾಡಬೇಕಾಯ್ತು? ಇವರೇ ಮಾಡ್ಬೋದಾಯ್ತಲ್ಲ. ಡೆಲ್ಲಿಯವರು ಫೋನ್ ಮಾಡಿ ಹೇಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಿಮ್ಗೆ ಸಾಲ್ವ್ ಆಗಿಲ್ಲ ಅಂದರೆ ಡೆಲ್ಲಿಗೆ ಬರ್ರಿ ಅಂದರೆ ಪ್ರಾಬ್ಲಮ್ ಇದೆ ಅಂತೇಳಿ. ಎರಡು ಹೃದಯಗಳು ಒಡೆದೋಗಿದೆ. ಕಾಂಗ್ರೆಸ್ ಎರಡು ಇಬ್ಬಾಗ ಆಗಿದೆ. ಒಂದು ಡಿ ಕೆ ಬಣ, ಇನ್ನೊಂದು ಸಿದ್ದರಾಮಯ್ಯ ಬಣ. ಬೆಂಗಳೂರು ಸುತ್ತು ಇರೋ ರೆಸಾರ್ಟ್ಗಳಲ್ಲೆಲ್ಲ ಎಲ್ಲ MLAಗಳು ಇವ್ರ ಪರವಾಗಿ ಅವ್ರ ಪರವಾಗಿ ಸೇರಿದ್ದಾರೆ. ನಿನ್ನೆ ರಾತ್ರಿನೂ ಸೇರಿದ್ದಾರೆ MLAಗಳು ಒಂದೊಂದು ಗ್ರೂಪಲ್ಲಿ. ಎಲ್ಲ ಯಾಕೆ ಸೇರ್ತಾ ಇದ್ದಾರೆ? ಇವ್ರು ಒಂದಾಗಿದ್ದರೆ MLAಗಳು ಯಾಕೆ ಬೇರೆ ಬೇರೆ ಆಗ್ತಾ ಇದ್ದಾರೆ? ಅಂದರೆ ಕ್ರಾಂತಿ ಏನಾಗ್ತಾ ಇದೆ, ಇದು ಪ್ರಾರಂಭ ಆಗಿದೆ. ಎಲ್ಲಿಗೆ ನಿಲ್ಲುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಕಾಂಗ್ರೆಸ್ ಅವರು ಆ ಮನೆ ಹಾಳಾಗೋಗ್ಲಿ ನಾವೇನು ಕೇರ್ ಮಾಡಲ್ಲ. ಯಾರನ್ನ ಆಗಿ ನೀವು CM ಯಾರನ್ನ ಆಗಲಿ, ನಮ್ಗೆ ಸಂಬಂಧ ಇಲ್ಲ. ಆದರೆ ರಾಜ್ಯದಲ್ಲೇ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ, ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ, ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಆ ಪರಿಸ್ಥಿತಿ ಇರೋದ್ರಿಂದ ನಿಮ್ಮ ತೀರ್ಮಾನ ಮಾಡ್ಕೊಂಡು ಬೇಗ ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡ್ಕೊಂಡು ಜನಗಳ ಮುಂದೆ ಬನ್ನಿ, ಅಷ್ಟೇ. ನಾವು ನಮ್ದೇನು ಡಿಮ್ಯಾಂಡ್ ಇಲ್ಲ. ಯಾರು ಮುಖ್ಯಮಂತ್ರಿ ಅಂತ ಒಂದ್ಸರಿ ಡಿ ಕೆ ಶಿವಕುಮಾರ್ ಹೇಳ್ಬಿಡ್ಲಿ. ನಾನಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ 28ರವರೆಗೂ ಹೇಳಿ. ಅದು ಹೇಳಲ್ಲ. ಖರ್ಗೆ ಬರ್ತಾರೆ, ಬೆಂಗಳೂರು ಬರ್ತಾರೆ, ಬೇಜಾರಾಗಿದೆ ನನಗೆ, ಇಲ್ಲಿನ ವ್ಯವಹಾರ ಎಲ್ಲ ನೋಡಿ ನನಗೆ ಬೇಜಾರಾಗಿದೆ, ನಾನು ಸರಿ ಇಲ್ಲ, ಯಾರು ನಮ್ಮ ಮನೆಗೆ ಬರ್ಬೇಕು ಅವ್ರು ಹೇಳ್ಬಿಟ್ಟು ಅವ್ರು ಹೋಗ್ತಾರೆ. ಜನ ಯಾರ ಹತ್ರ ಹೇಳೋದು? ಜನರ ಗೋಳನ್ನು ಯಾರ ಹತ್ರ ಕೇಳೋದು? ಈಗ ನಾವು ಸಿದ್ದರಾಮಯ್ಯನವರು 28ರವರೆಗೂ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಹಂಗಾರೆ ಡಿ ಕೆ ಶಿವಕುಮಾರ್ ಕತೆ ಏನು? ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿತ್ತು, ಆ ಇಬ್ಬರ ಹಾರ್ಟ್ಗಳ ಬ್ರೇಕ್ ಆಗಿದೆ, ಒಂದಾಗಿಲ್ಲ. ಹಾರ್ಟ್ ಬ್ರೇಕ್ಫಾಸ್ಟ್ ಅದು ಅಂದರೆ ಅವರಿಬ್ಬರಲ್ಲೂ ಸಮನ್ವಯ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಇಲ್ಲ ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ ಮಾಡಬೇಕಾಯ್ತು? ಡೆಲ್ಲಿಯವರು ಹೇಳಿದ ಮೇಲೆ ಯಾಕೆ ಮಾಡಬೇಕಾಯ್ತು? ಇವರೇ ಮಾಡ್ಬೋದಾಯ್ತಲ್ಲ. ಡೆಲ್ಲಿಯವರು ಫೋನ್ ಮಾಡಿ ಹೇಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಿಮ್ಗೆ ಸಾಲ್ವ್ ಆಗಿಲ್ಲ ಅಂದರೆ ಡೆಲ್ಲಿಗೆ ಬರ್ರಿ ಅಂದರೆ ಪ್ರಾಬ್ಲಮ್ ಇದೆ ಅಂತೇಳಿ. ಎರಡು ಹೃದಯಗಳು ಒಡೆದೋಗಿದೆ. ಕಾಂಗ್ರೆಸ್ ಎರಡು ಇಬ್ಬಾಗ ಆಗಿದೆ. ಒಂದು ಡಿ ಕೆ ಬಣ, ಇನ್ನೊಂದು ಸಿದ್ದರಾಮಯ್ಯ ಬಣ. ಬೆಂಗಳೂರು ಸುತ್ತು ಇರೋ ರೆಸಾರ್ಟ್ಗಳಲ್ಲೆಲ್ಲ ಎಲ್ಲ MLAಗಳು ಇವ್ರ ಪರವಾಗಿ ಅವ್ರ ಪರವಾಗಿ ಸೇರಿದ್ದಾರೆ. ನಿನ್ನೆ ರಾತ್ರಿನೂ ಸೇರಿದ್ದಾರೆ MLAಗಳು ಒಂದೊಂದು ಗ್ರೂಪಲ್ಲಿ. ಎಲ್ಲ ಯಾಕೆ ಸೇರ್ತಾ ಇದ್ದಾರೆ? ಇವ್ರು ಒಂದಾಗಿದ್ದರೆ MLAಗಳು ಯಾಕೆ ಬೇರೆ ಬೇರೆ ಆಗ್ತಾ ಇದ್ದಾರೆ? ಅಂದರೆ ಕ್ರಾಂತಿ ಏನಾಗ್ತಾ ಇದೆ, ಇದು ಪ್ರಾರಂಭ ಆಗಿದೆ. ಎಲ್ಲಿಗೆ ನಿಲ್ಲುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಕಾಂಗ್ರೆಸ್ ಅವರು ಆ ಮನೆ ಹಾಳಾಗೋಗ್ಲಿ ನಾವೇನು ಕೇರ್ ಮಾಡಲ್ಲ. ಯಾರನ್ನ ಆಗಿ ನೀವು CM ಯಾರನ್ನ ಆಗಲಿ, ನಮ್ಗೆ ಸಂಬಂಧ ಇಲ್ಲ. ಆದರೆ ರಾಜ್ಯದಲ್ಲೇ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ, ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ, ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಆ ಪರಿಸ್ಥಿತಿ ಇರೋದ್ರಿಂದ ನಿಮ್ಮ ತೀರ್ಮಾನ ಮಾಡ್ಕೊಂಡು ಬೇಗ ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡ್ಕೊಂಡು ಜನಗಳ ಮುಂದೆ ಬನ್ನಿ, ಅಷ್ಟೇ. ನಾವು ನಮ್ದೇನು ಡಿಮ್ಯಾಂಡ್ ಇಲ್ಲ. ಯಾರು ಮುಖ್ಯಮಂತ್ರಿ ಅಂತ ಒಂದ್ಸರಿ ಡಿ ಕೆ ಶಿವಕುಮಾರ್ ಹೇಳ್ಬಿಡ್ಲಿ. ನಾನಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ 28ರವರೆಗೂ ಹೇಳಿ. ಅದು ಹೇಳಲ್ಲ. ಖರ್ಗೆ ಬರ್ತಾರೆ, ಬೆಂಗಳೂರು ಬರ್ತಾರೆ, ಬೇಜಾರಾಗಿದೆ ನನಗೆ, ಇಲ್ಲಿನ ವ್ಯವಹಾರ ಎಲ್ಲ ನೋಡಿ ನನಗೆ ಬೇಜಾರಾಗಿದೆ, ನಾನು ಸರಿ ಇಲ್ಲ, ಯಾರು ನಮ್ಮ ಮನೆಗೆ ಬರ್ಬೇಕು ಅವ್ರು ಹೇಳ್ಬಿಟ್ಟು ಅವ್ರು ಹೋಗ್ತಾರೆ. ಜನ ಯಾರ ಹತ್ರ ಹೇಳೋದು? ಜನರ ಗೋಳನ್ನು ಯಾರ ಹತ್ರ ಕೇಳೋದು? ಈಗ ನಾವು